ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಏಪ್ರಿಲ್ 24. LNG ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 115ನೇ ಪುಟ. ಈ ದಿನದ ಶೀರ್ಷಿಕೆ, ನಾವು ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಈ ದಿನದ ಸತ್ಯವೇದದ ವಾಕ್ಯ, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಇಬ್ರಿಯರಿಗೆ 4ನೇ ಅಧ್ಯಾಯ 16ನೇ ವಚನ. ತನ್ನ ಮಕ್ಕಳ ಅಗತ್ಯತೆಗಳನ್ನು ಯೇಸು ಬಲ್ಲವನಾಗಿದ್ದಾನೆ ಮತ್ತು ಅವರ ಪ್ರಾರ್ಥನೆಗಳನ್ನು ಆಲಿಸಲು ದೇವರು ಪ್ರೀತಿಯಿಂದ ಬಯಸುತ್ತಾನೆ. ಮಕ್ಕಳು ಈ ಲೋಕವನ್ನು ಮುಚ್ಚಿಹಾಕಲಿ, ದೇವರಿಂದ ಬರುವ ಎಲ್ಲ ಆಲೋಚನೆಗಳಿಂದ ದೂರ ಮಾಡುವ ಎಲ್ಲ ವಿಷಯಗಳನ್ನು ಅವರು ಮುಚ್ಚಲಿ ಮತ್ತು ಅವರು ದೇವರೊಂದಿಗೆ ಒಬ್ಬರೇ ಇದ್ದೇವೆ ಎಂದು ಭಾವಿಸಲಿ. ಆತನು ತಮ್ಮ ಹೃದಯದಾಳವನ್ನು ನೋಡುತ್ತಾನೆ, ಆತ್ಮದ ಆಸೆಗಳನ್ನು ಓದುತ್ತಾನೆ. ಆದುದರಿಂದ ದೇವರೊಂದಿಗೆ ನಾವು ಮಾತನಾಡಬಹುದು ಎಂದು ದೇವರ ಮಕ್ಕಳು ಭಾವಿಸಲಿ. ವಿನಮ್ರವಾದ ನಂಬಿಕೆಯಿಂದ ಆತನ ವಾಗ್ದಾನಗಳನ್ನು ಹೇಳಿ ಹಕ್ಕಿನ ಕೋರಿಕೆಯನ್ನು ಮಾಡಲಿ ಮತ್ತು ನಿಮ್ಮಲ್ಲಿ ನಿಮಗೆ ಏನೂ ಇಲ್ಲ ಎಂದು ಭಾವಿಸಿದರೂ ದೇವರ ಅನುಗ್ರಹಕ್ಕಾಗಿ ಕೋರಿಕೆ ಸಲ್ಲಿಸಲಿ. ಯಾಕೆಂದರೆ ಕ್ರಿಸ್ತನ ಅರ್ಹತೆ ನೀತಿವಂತಿಕೆಗಳ ಮೂಲಕ ಧೈರ್ಯದಿಂದ ಕೃಪಾಸನದ ಮುಂದೆ ಬಂದು ಅಗತ್ಯತೆಯ ಸಮಯದಲ್ಲಿ ಸಹಾಯವನ್ನು ಕಂಡುಕೊಳ್ಳಬಹುದು. ಜೀವನದ ದೊಡ್ಡ ಸಂಘರ್ಷದಲ್ಲಿ ಸೈತಾನನ ಶೋಧನೆಗಳನ್ನು ವಿರೋಧಿಸಲು ಆತ್ಮವು ಬಲಗೊಳ್ಳಲು ನಮ್ರತೆಯಿಂದ ಆತನನ್ನು ಬೇಡಿಕೊಳ್ಳುತ್ತಾ ನಿಮ್ಮ ಅಸಹಾಯಕ ಆತ್ಮವನ್ನು ಆತನ ಮುಂದೆ ಇಟ್ಟು, ಆತನು ನಿಮ್ಮ ಸಹಾಯಕನಾಗಿರುತ್ತಾನೆ, ರಕ್ಷಕನಾಗಿರುತ್ತಾನೆ ಎಂದು ನೀವು ಭರವಸದಿಂದ ಇದ್ದರೆ ಅದು ಆತ್ಮಕ್ಕೆ ಬೇರೆ ಎಲ್ಲದಕ್ಕಿಂತಲೂ ದೊಡ್ಡ ಬಲವಾಗಿರುತ್ತದೆ. ಸಣ್ಣ ಮಗುವಿನ ವಿಶ್ವಾಸ ನಂಬಿಕೆಯೊಂದಿಗೆ ನಾವು ಪರಲೋಕದ ತಂದೆಯ ಹತ್ತಿರ ಹೋಗಿ ನಮ್ಮ ಎಲ್ಲ ಅಗತ್ಯತೆಗಳನ್ನು ಆತನಲ್ಲಿ ಹೇಳಬೇಕು. ಆತನು ಸದಾಕಾಲವೂ ಕ್ಷಮಿಸಿ ಸಹಾಯ ಮಾಡಲು ಸದಾ ಸಿದ್ಧನಿರುತ್ತಾನೆ. ದೈವಜ್ಞಾನದ ಪೂರೈಕೆಯು ಕೊನೆಯಿಲ್ಲದ್ದು, ಅದು ಮುಗಿದು ಹೋಗುವುದಿಲ್ಲ. ಆ ಪೂರೈಕೆಯಿಂದ ನಾವು ಹೆಚ್ಚಾಗಿ ಪಡೆದುಕೊಳ್ಳಬೇಕು ಎಂದು ದೇವರು ನಮ್ಮನ್ನು ಉತ್ತೇಜಿಸುತ್ತಾನೆ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ ಎಂಬ ಹಂಬಲವನ್ನು ಆತ್ಮಿಕ ಆಶೀರ್ವಾದಕ್ಕಾಗಿ ನಾವು ಹೊಂದಿರಬೇಕು. ಪರಲೋಕವು ಅನುಗ್ರಹಿಸುವ ಶ್ರೀಮಂತ ಉಡುಗೊರೆಗಳಿಗಾಗಿ ನಮಗೆ ಆಳವಾದ ಆತ್ಮದ ಹಸಿವು ಇರಬೇಕು. ನಾವು ನೀತಿಗಾಗಿ ಹಸಿವನ್ನು, ಬಾಯಾರಿಕೆಯನ್ನು ಹೊಂದಿರಬೇಕು. ಪರೀಕ್ಷಿಸಿ ತಿಳಿದುಕೊಳ್ಳುವ ಜ್ಞಾನದಿಂದ ದೇವರನ್ನು ಅರಿತುಕೊಳ್ಳಲು ಸರ್ವೋನ್ನತನ ಸಭಾಮಂಡಲಿಗೆ ಬರಲು ನಾವು ನಂಬಿಕೆಯ ಕೈಗಳನ್ನು ಮೇಲೆತ್ತಿ ನಮ್ಮ ಅಸಹಾಯಕ ಆತ್ಮಗಳನ್ನು ರಕ್ಷಿಸಲು ಬಲಿಷ್ಠನಾಗಿರುವವನ ಮೇಲೆ ಹಾಕಬೇಕು ಎಂಬ ಅತಿಯಾದ ಹಂಬಲವನ್ನು ನಾವು ಹೊಂದಿರಬೇಕು. ಆತನ ಪ್ರೀತಿಯ ಕೃಪೆಯು ಜೀವನಕ್ಕಿಂತ ಉತ್ತಮವಾಗಿರುತ್ತದೆ. ಮಾನವ ಮಕ್ಕಳ ಮೇಲೆ ನಿತ್ಯವಾದ ಬಾಧ್ಯತೆಯ ಸಿರಿಯನ್ನು ದಯಪಾಲಿಸಲು ಸುರಿಸಲು ಆತನು ಬಯಸುತ್ತಾನೆ. ಆತನ ರಾಜ್ಯವು ಶಾಶ್ವತವಾದ ರಾಜ್ಯವಾಗಿದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.